ಆದ್ಮೇಲೂ ಕೂಡ ಬೇಕಾಗಿರುವಂತ ಕಾರ್ಯಗಳನ್ನು ಮಾಡಿದ್ರೆ ಈ ರೀತಿಯಾದಂತ ಗೊಂದಲ ಸೃಷ್ಟಿ ಮಾಡುವಂತ ಆರ್ಡರ್ಸ್ ಗಳನ್ನ ಏನ್ ಪಾಸ್ ಮಾಡ್ತಿರ್ತಾರೆ ಅದನ್ನ ಖಂಡಿತವಾಗ್ಲೂ ವಿರೋಧಿಸಬೇಕಾಗುತ್ತೆ. ಅದ್ರ ಜೊತೆಗೆ ನಾವು ಹೇಳ್ತಾರ ಹಂಗೆ ಇನ್ನೂ ತುಂಬಾ ಮುಖ್ಯವಾದ ಏನು ಅಂದ್ರೆ ICDS ಇದುವರೆಗೂ ಒಂದು ಸ್ಕೀಮ್ ಆಗಿ ಮಾತ್ರ ಉಳ್ಕೊಂಡ್ಬಿಟ್ಟಿದೆ. ಅಂದ್ರೆ ಸರ್ಕಾರಗಳು ಬೇಕಾದಾಗ ದುಡ್ಡು ಕೊಡುತ್ತವೆ, ಸರ್ಕಾರಗಳಿಗೆ ಬೇಡ ಅಂತ ಅನ್ಸಿದಾಗ ದುಡ್ಡು ಕೊಡೋದನ್ನ ನಿಲ್ಸ್ಬಿಡುತ್ತೆ. ಈ ತರದ ಸಮಸ್ಯೆಗಳನ್ನ ಹೋಗ್ಲಾಡಿಸ್ಕೊಳ್ಳೋದಕ್ಕೆ ನಾವು ಒಂದು ICDS ಮತ್ತೆ ECC ಬಗ್ಗೆ ಒಂದು ಕಾನೂನು ತರಬೇಕು ಅಂತ ಒಂದು ಕೇಳ್ತಾ ಇದ್ದೀವಿ. ಈ ಮೂಲಕ ಒಂದು ಈ ಪ್ರೈವೇಟ್ ಸೆಕ್ಟರ್ ಅಲ್ಲಿರುವಂತ ಏನು ಡೇ ಕೇರ್ ಮಾಂಟಸರಿಗಳಿಗೆ ಸುಲಿಗೆ ಮಾಡ್ತದೆ ಪೋಷಕರನ್ನ, ಅದನ್ನ ನಿಲ್ಲಿಸ್ಕೋಬಹುದು. ಅದ್ರ ಜೊತೆಗೆ ಮಕ್ಕಳ ಆರೋಗ್ಯ ಪೋಷಣೆ ರಕ್ಷಣೆ ಅಷ್ಟೇ ಅಲ್ಲ, ಗರ್ಭಿಣಿ ಬಾಣಂತಿರೋ ಹೆಣ್ಮಕ್ಳುಗಳಿಗೆ ಏನೇನು ಪೌಷ್ಟಿಕಾಂಶತೆಯನ್ನು ನೀಡಬೇಕಾಗತ್ತೆ, ಮತ್ತೆ ಆಸ್ಪತ್ರೆಗಳಿಗೆ ಹೋಗ್ಲಿಕ್ಕೆ ರೆಫರಲ್ ಸರ್ವಿಸಸ್ ಏನ್ ಕೊಡ್ಬೇಕಾಗತ್ತೆ ಅದಷ್ಟನ್ನು ಮಾಡಬಹುದು. ಈ ಮೂಲಕ ಒಂದು ಕಾನೂನಾಗಿ ಇದೇನಾದ್ರು ಜಾರಿ ಆಯ್ತು ಅಂದ್ರೆ ಈ ದೇಶದ ಮಕ್ಕಳ ಒಂದು ಏನ್ ಸಂಪತ್ತು ಅಂತ ನಾವೇನ್ ಅನ್ಕೊಂಡಿದ್ವಿ ಅವ್ರನ್ನ ಕರೆಕ್ಟ್ ಆಗಿ ಪೋಷಿಸಿ ಅವ್ರು ಈ ದೇಶದ ನಿಜವಾದ ಸಂಪತ್ತು ಆಗೋದಕ್ಕೆ ಏನ್ ಬೇಕೋ ಅದನ್ನ ಮಾಡ್ಬೋದು. ಇದೇ ರೆಕಮೆಂಡೇಶನ್ ಅನ್ನ ನ್ಯಾಷನಲ್ ಕಮಿಟಿ ಫಾರ್ ರಿವ್ಯೂ ಆಫ್ ವರ್ಕಿಂಗ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಏನ್ ವೆಂಕಟಾಚಲಯ್ಯ ಅವರ ನೇತೃತ್ವದಲ್ಲಿ 2009ರಲ್ಲಿ ಬಂದಿತ್ತು. ಆ ಕಮಿಷನ್ ಕೂಡ ಇದೇ ತರದ ಒಂದು ಆರ್ಟಿಕಲ್ 24A ಸೇರಿಸಬೇಕು. ಅದರಲ್ಲಿ ಮಕ್ಕಳನ್ನ ನೆಗ್ಲೆಕ್ಟ್ ಮತ್ತೆ ಹಾರ್ಮಿಂದ ರಕ್ಷಿಸ್ಕೊಳ್ಳೋ ಅಂತ ನಿಟ್ಟಿನಲ್ಲಿ ಒಂದು ಫಂಡಮೆಂಟಲ್ ರೈಟ್ ಆಗಿ ಅದನ್ನ ಗುರುತಿಸ್ಕೊಳ್ಬೇಕು ಅಂತ ಹೇಳ್ತು. ಇದೇ ತರದ ರೆಕಮೆಂಡೇಶನ್ ಅನ್ನ ನಮ್ಮ 2015ರಲ್ಲಿ ಲಾ ಕಮಿಷನ್ ಆಫ್ ಇಂಡಿಯಾ ಇನ್ ಇಟ್ಸ್ ರಿಪೋರ್ಟ್ ನಂಬರ್ 259 259ನೇ ರಿಪೋರ್ಟ್ ನಲ್ಲಿ ಅರ್ಲಿ ಚೈಲ್ಡ್ಹುಡ್ ಕೇರ್ ಬಗ್ಗೆ ಮಾತನಾಡ್ತಾ ಇದೇ ತರದ ರೆಕಮೆಂಡೇಶನ್ ನ ಮಾಡಿದೆ. ಅಂದ್ರೆ ಈ ಡಿಮ್ಯಾಂಡ್ ಇವತ್ತಿಂದಲ್ಲ, 2 ದಶಕಗಳ ಡಿಮ್ಯಾಂಡ್ ಆಗಿದ್ರು ಕೂಡ ಇಷ್ಟು ದೊಡ್ಡ ಮಟ್ಟದಲ್ಲಿ ಮ್ಯಾಲ್ನ್ಯೂಟ್ರಿಷನ್ ಸಮಸ್ಯೆಗಳು ಇದ್ದಾಗಲೂ ಕೂಡ ಮಾಡಬೇಕಾಗಿರುವಂತ ಕೆಲಸಗಳನ್ನ ಮಾಡದೆ ಬೇರೆ ಗೊಂದಲ ಸೃಷ್ಟಿ ಮಾಡುವಂತ ಕಾರ್ಯಗಳಿಗೆ ಸರ್ಕಾರದ ಇಲಾಖೆಗಳು ಏಕಮುಖವಾಗಿ ನಡೆಸ್ತಾ ಇರುವಂತ ಕ್ರಮಗಳನ್ನ ಧಿಕ್ಕರಿಸ್ತಾನೆ. ಈ ECC 0 ಇಂದ 6 ವರ್ಷದ ಮಕ್ಕಳಿಗೆ ಏನ್